ನಮಸ್ಕಾರ. ಕರ್ನಾಟಕ ಐಡಲ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಇವತ್ತಿನ ಕರ್ನಾಟಕ ಐಡಲ್ ಕಾರ್ಯಕ್ರಮದ ಅತಿಥಿ ಅಪೂರ್ವ ಅಂತಾನೆ ಹೇಳಬಹುದು. ಯಾಕೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು, ಅವರ ಧರ್ಮಪತ್ನಿ ಹೇಮಾವತಿಯವರು ಬಹಳ ಮುಖ್ಯವಾಗಿ ಗ್ರಾಮೀಣ ಭಾಗದ ಜನ ಅತ್ಯುತ್ತಮವಾದಂಥ ಬದುಕನ್ನು ಕಟ್ಕೊಳ್ಬೇಕು ಅನ್ನುವಂಥ ಸದುದ್ದೇಶದಿಂದ ಗ್ರಾಮದ ಜನ ಉದ್ಯೋಗಸ್ಥರಾಗಬೇಕು ಅಂತ ಗ್ರಾಮೀಣ ಅಭಿವೃದ್ಧಿ ಯೋಜನೆಯನ್ನು ತರ್ತಾರೆ. ನೋಡಿ, 50 ಲಕ್ಷಕ್ಕೂ ಅಧಿಕ ಮಂದಿ ಇಲ್ಲಿ ಉದ್ಯೋಗಸ್ಥರಾಗಿ ತಮ್ಮ ಬದುಕನ್ನು ಅಪೂರ್ವವಾಗಿ ಕಟ್ಟಿಕೊಂಡಿದ್ದಾರೆ. ಹಾಗಾದರೆ ಈ ಪರಿಕಲ್ಪನೆ ಯಾವಾಗ ಆರಂಭ ಆಯಿತು, ಯಾಕೆ ಆರಂಭ ಆಯಿತು, ಇದು ಈಗ ಹೇಗೆ ಸಾಗ್ತಾ ಇದೆ, ಇದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ BC ಟ್ರಸ್ಟ್ನ CEO ಆಗಿರುವಂತಹ ಅನಿಲ್ ಕುಮಾರ್ SS ಅವರು ಭಾಗಿಯಾಗಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ. ಥ್ಯಾಂಕ್ ಯು. ಶ್ರೀ ಅನಿಲ್ ಕುಮಾರ್ SS, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಟ್ರಸ್ಟ್ CEO. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಟ್ರಸ್ಟ್ CEO ಆಗಿರುವ ಇವರು ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಜನಾಭಿವೃದ್ಧಿ ಮಾಡುತ್ತಿದ್ದಾರೆ. ವೀರೇಂದ್ರ ಹೆಗ್ಗಡೆ ಮತ್ತು ಹೇಮಾವತಿಯವರ ಪರಿಕಲ್ಪನೆಯಲ್ಲಿ ಮುನ್ನಡೆಯುತ್ತಿದ್ದಾರೆ. ಗ್ರಾಮದ ಜನ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ನೆರವಾಗಿದ್ದಾರೆ. ಸ್ವಸಹಾಯ ಸಂಘದ ಮೂಲಕ ಮಹಿಳೆಯರಿಗೆ ಬಲ, ಆರ್ಥಿಕ ಸಬಲೀಕರಣದತ್ತ ಮಹಿಳೆಯರನ್ನ ಸನ್ನದ್ಧ ಮಾಡ್ತಾ ಇದ್ದಾರೆ. ಮದ್ಯವರ್ಜನೆ ಮೂಲಕ ಹಲವು ಜನರ ಬದುಕು ಸುಧಾರಿಸುತ್ತಿದ್ದಾರೆ. ಸಮುದಾಯ ಕಾರ್ಯಕ್ರಮಗಳ ಮೂಲಕ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಇವರಿಗೆ ಜಿ ಕನ್ನಡ ನ್ಯೂಸ್ ಕರ್ನಾಟಕ ಐಡಲ್ ಅವಾರ್ಡ್ ನೀಡಲು ನಾವು ಹೆಮ್ಮೆ ಪಡುತ್ತೇವೆ. ಜಿ ಕನ್ನಡ ನ್ಯೂಸ್ ಹಾಗೂ ಜಿ ಮೀಡಿಯಾಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ. ಬಹಳ ವಸ್ತುನಿಷ್ಠ ವರದಿಗಳನ್ನು ಹಾಗೂ ಸಮಾಜದಲ್ಲಿ ಅನೇಕ ಸಾಧನೆಯನ್ನು ಮಾಡಿದವ್ರನ್ನ ಗುರುತಿಸ್ತಕ್ಕಂಥ ಒಂದು ಮಹತ್ತರ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಿಮಗೆ ಅಭಿನಂದನೆಗಳು. ಪ್ರಶಸ್ತಿ ಸಿಕ್ಕಿರ್ತಕ್ಕಂಥದ್ದು ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಹಾಗೂ ಮಾತೃಶ್ರೀ ಹೇಮಾವತಿ ಅಮ್ಮನವರು ಸ್ಥಾಪಿಸಿರ್ತಕ್ಕಂತಹ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಾಡಿರ್ತಕ್ಕಂಥ ಅನೇಕ ಸಮಾಜಮುಖಿ ಕಾರ್ಯಗಳಿಗೆ ಅಲ್ಲಿ ಸೇವೆ ಸಲ್ಲಿಸಲಿಕ್ಕೆ ನನಗೆ ಬಹಳ ಹೆಮ್ಮೆ ಆಗ್ತಾ ಇದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಅನ್ನುವಾಗ ಬಹಳಷ್ಟು ಜನ ತಮ್ಮ ಬದುಕನ್ನು ಅತ್ಯುತ್ತಮ ರೀತಿಯಲ್ಲಿ ಕಟ್ಟಿಕೊಂಡಿದ್ದಾರೆ. 50 ಲಕ್ಷಕ್ಕೂ ಅಧಿಕ ಮಂದಿ. ಈ ಪರಿಕಲ್ಪನೆ ಹೇಗೆ ಆರಂಭ ಆಯಿತು, ಯಾಕೆ ಬಂತು, ಇದರ ಬಗ್ಗೆ ತಿಳಿಸ್ಕೊಡ್ಬೋದಾ? ಓಂ ಶ್ರೀ ಮಂಜುನಾಥಾಯ ನಮಃ. ಪೂಜ್ಯ ಶ್ರೀ ವೀರೇಂದ್ರ ಹೆಗ್ಗಡೆಯವರು ಮಾತೃಶ್ರೀ ಹೇಮಾವತಿ ಅಮ್ಮನವರು 1982ರಲ್ಲಿ ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದರು. ಭಗವಾನ್ ಬಾಹುಬಲಿಯ ಒಂದು ದಿವ್ಯ ಪ್ರತಿಷ್ಠಾಪನೆಯ ಸಂದರ್ಭ ಲೋಕ ಕಲ್ಯಾಣಕ್ಕಾಗಿ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ರೂಟ್ ಸೆಟ್ ಅನ್ನು ಪ್ರಾರಂಭ ಮಾಡಿದ್ರು. ಬಹುಶಃ ನೀವು ಯೋಚನೆ ಮಾಡಿದ್ರೆ 43 ವರ್ಷಗಳ ಹಿಂದೆ ಗ್ರಾಮೀಣ ಪ್ರದೇಶದಲ್ಲಿ ಜನರ ಬದುಕು ಎಷ್ಟೊಂದು ದುಸ್ಥಿತಿಯಲ್ಲಿತ್ತು, ಎಷ್ಟೊಂದು ಆರ್ಥಿಕ ಸಂಕಷ್ಟದಲ್ಲಿದ್ರು, ಮಹಿಳೆಯರ ಬದುಕು ಯಾವ ರೀತಿಯ ಒಂದು ಕಟ್ಟುಪಾಡಲ್ಲಿ ಬಹಳ ಹಿನ್ನೆಲೆಯಲ್ಲಿ ಅವರು ಬದುಕನ್ನು ನಡೆಸ್ತಾ ಇದ್ರು, ರೈತರ ಸ್ಥಿತಿಗತಿಗಳು ಎಷ್ಟು ಸಂಕಷ್ಟದಲ್ಲಿತ್ತು. ಈ ಎಲ್ಲ ಅಂಶಗಳನ್ನ ಬೆಳತಂಗಡಿ ತಾಲೂಕಿನಲ್ಲಿ ಪ್ರಾಥಮಿಕವಾಗಿ ಸರ್ವೆ ಮಾಡಿ ಅರಿತುಕೊಂಡಿರ್ತಕ್ಕಂಥ ಪೂಜ್ಯ ಕಾವಂದ್ರು ಬಹಳ ದೊಡ್ಡ ವರ್ಗದ ಜನ, ರೈತರು, ಗ್ರಾಮೀಣ ಮಹಿಳೆಯರು, ಬಡವರು, ದುರ್ಬಲರು, ಇವರು ಸಮಾಜದ ಮುಖ್ಯವಾಹಿನಿಗೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವರು ಯಾವುದೋ ಒಂದು ಜೀವನೋಪಾಯಕ್ಕಾಗಿ ತಮ್ಮ ದೈನಂದಿನ ಬದುಕಿಗಾಗಿ ಕೂಲಿ ಕೆಲಸ ಮಾಡಿಕೊಂಡು, ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಬಹಳ ದುಸ್ಥಿತಿಯ ಜೀವನವನ್ನು ಮಾಡ್ತಾ ಇದ್ದಾರೆ. ಸ್ವಾಭಿಮಾನದ ಬದುಕಿನ ಒಂದು ಸವಿಯನ್ನು ಅವ್ರು ಕಂಡಿಲ್ಲ. ಹಾಗಾಗಿ ಇಂತಹ ಒಂದು ದೊಡ್ಡ ವರ್ಗದ ಜನರನ್ನ ಮುಖ್ಯವಾಹಿನಿಗೆ ತರಬೇಕು, ಅವ್ರನ್ನ ಆರ್ಥಿಕವಾಗಿ, ಸಾಮಾಜಿಕವಾಗಿ ಅವ್ರನ್ನ ಸಬಲೀಕರಣ ಮಾಡಬೇಕು, ಅವುಗಳಿಗೊಂದು ಪ್ರೇರಣೆ ನೀಡಬೇಕು, ಸ್ವಾಭಿಮಾನದ ಬದುಕಿನ ಅಭಿರುಚಿಯನ್ನು ಅವ್ರಲ್ಲಿ ಬೆಳೆಸಬೇಕು ಅನ್ನುವ ದಿವ್ಯ ದೃಷ್ಟಿಯಿಂದ, ಧೀಮಂತ ಚಿಂತನೆಯಿಂದ ಬಹಳ ಒಂದು ಅತ್ಯುತ್ತಮವಾದ ಪರಿಣಾಮಕಾರಿಯಾದ ಕಾರ್ಯಕ್ರಮವನ್ನು ಹಾಕಿಕೊಂಡ್ರು. ಪ್ರಾರಂಭದಲ್ಲಿ ಬೆಳತಂಗಡಿಯ ತಾಲೂಕಿನ ಕೆಲವು ಗ್ರಾಮಗಳನ್ನ ಅವರು ಸರ್ವೆ ಮಾಡಿ ಅಲ್ಲಿಯ ಸ್ಥಿತಿಗತಿಗಳನ್ನ ನೋಡಿಕೊಂಡು ಅವರ ಜೀವನದಲ್ಲಿ ಯಾವ ರೀತಿಯಲ್ಲಿ ಅಭಿವೃದ್ಧಿಯನ್ನು ತಂದುಕೊಳ್ಬೋದು. ಕೆಲವರಲ್ಲಿ ಭೂಮಿ ಇತ್ತು, ಕೃಷಿ ಮಾಡಲಿಕ್ಕೆ ಸಾಧ್ಯ ಆಗ್ತಿಲ್ಲ, ಯಾಕಂದ್ರೆ ಅವರ ಮನೆಯಲ್ಲಿ 10 ಜನ, ಅವಾಗ ಒಂದು ಕುಟುಂಬದಲ್ಲಿ 10 ಮಕ್ಕಳು, 8 ಮಕ್ಕಳು, ಅದರ ದುಡಿಯುವ ಕೈಗಳು ಕೇವಲ 2 ಅಥವಾ 4.
ತಿನ್ನುವ ಅಥವಾ ಊಟ ಮಾಡುವ ಕೈಗಳು ಜಾಸ್ತಿ, ದುಡಿಯುವ ಕೈಗಳು ಕಡಿಮೆ. ಆ ದುಡಿಯುವ ಕೈಗಳಿಗೂ ಕೂಡ ಅವಕಾಶಗಳು ಇರಲಿಲ್ಲ. ಕೂಲಿ ಕೆಲಸವನ್ನ ಮಾಡಿಕೊಂಡು ಕುಟುಂಬವನ್ನು ಹೊರಬೇಕಿತ್ತು. ಒಂದು ದಿನ ಅವ್ರು ಕೂಲಿ ಕೆಲಸ ಮಾಡಿಲ್ಲ ಅಂದ್ರೆ ಅವರ ಮಕ್ಕಳು ಉಪವಾಸದಲ್ಲಿರ್ಬೇಕು. ಅಂತಹ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲಿ ಅವರಲ್ಲಿ ಭೂಮಿ ಇದ್ರೂ ಕೂಡ ಕೃಷಿ ಮಾಡ್ಲಿಕ್ಕೆ ಆಗದೆ ಅವರು ಹಾಳು ಬಿಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಪ್ರಾರಂಭದಲ್ಲಿ ಅವರ ಭೂಮಿಯಲ್ಲೇ ಕೃಷಿ ಮಾಡ್ಲಿಕ್ಕೆ ಪ್ರೇರಣೆ ನೀಡಿದ್ರು. ಸ್ವಾಭಿಮಾನದ ಬದುಕಿನ ಸವಿಯನ್ನ ಅಥವಾ ಅಭಿಮಾನದ ಬದುಕಿನ ರುಚಿಯನ್ನು ಅವ್ರು ಕಂಡ್ರು. ನಂತರ ಉಳಿದದ್ದೆಲ್ಲ ಒಂದು ರೀತಿಯ ಇತಿಹಾಸವೇ ಸೃಷ್ಟಿಯಾಯಿತು. ಸ್ವಸಹಾಯ ಸಂಘಗಳ ಪರಿಕಲ್ಪನೆಯನ್ನ ಪೂಜ್ಯರು ಪರಿಚಯ ಮಾಡಿಕೊಂಡ್ರು. ನಾನು ಅದನ್ನೇ ಕೇಳೋಣ ಅಂತ ಅನ್ಕೊಂಡೆ. ಮಹಿಳೆಯರು ಅಂದಾಗ ಬಹಳ ವಿಶೇಷ, ಸ್ವಾವಲಂಬಿ ಬದುಕನ್ನು ನಡೆಸಬೇಕು ಅನ್ನುವಂಥ ಆಸೆ ಆಕಾಂಕ್ಷೆಗಳಿರುತ್ತೆ. ಆದರೆ ಪರಿಸ್ಥಿತಿ ಪರಿಸರ ಅದಕ್ಕೆ ಪ್ರೋತ್ಸಾಹವನ್ನು ಕೊಡ್ತಾ ಇರೋದಿಲ್ಲ. ಮೂಲತಃ ಹೆಣ್ಮಕ್ಳು ಅಂದರೆ ಒಂಥರ ಜಾಣ ಮನೋಭಾವ ಇರುತ್ತೆ. ಅದನ್ನು ಗುರುತಿಸ್ತಾರೆ ಪೂಜ್ಯರು. ಸ್ವಸಹಾಯ ಸಂಘಗಳ ಮೂಲಕ ಆರ್ಥಿಕವಾಗಿ ಮಹಿಳೆಯರು ಸಬಲೀಕರಣ ಆಗೋದಕ್ಕೆ ಒಂದಷ್ಟು ಪೂರಕ ವಾತಾವರಣವನ್ನು ನಿರ್ಮಾಣ ಮಾಡ್ತಾರೆ ಅನ್ನೋದಾದರೆ ಹೇಗಿದು ಕಾರಣ ಆಯಿತು? ಅಂದರೆ ಇಲ್ಲಿ ಗ್ರಾಮೀಣಾಭಿವೃದ್ಧಿ ಯೋಜನೆ ಮಹಿಳೆಯರಿಗೆ ಹೆಂಗೆ ಪೂರಕವಾಗಿ ಕೆಲಸ ಮಾಡ್ತು? ಎಸ್, ಪ್ರಾರಂಭದಲ್ಲಿ ಈ ಒಂದು ಕಾರ್ಯಕ್ರಮ ರೈತಾಪಿ ವರ್ಗದವರಿಗೆ, ಬಡವರಿಗೆ ಇರ್ತಕ್ಕಂಥದ್ದಾದರೂ ಕೂಡ ಅವರ ಯಶಸ್ಸನ್ನು ಕಂಡುಕೊಂಡ ನಂತರ ಪೂಜ್ಯರು ಮಾತೃಶ್ರೀ ಅಮ್ಮನವರು, ಬಹಳ ಮುಖ್ಯವಾಗಿ ಮಹಿಳಾ ಸಬಲೀಕರಣದ ಬಗ್ಗೆ ಅಭಿರುಚಿ ಹೊಂದಿರತಕ್ಕಂಥದ್ದು ಮಾತೃಶ್ರೀ ಹೇಮಾವತಿ ಅಮ್ಮನವರು, ಈ ಒಂದು ಕಾರ್ಯಕ್ರಮವನ್ನು ಮಹಿಳೆಯರಿಗೂ ನಾವು ತರಬೇಕು. 4 ಗೋಡೆಗಳ ಒಳಗೆ ತಮ್ಮ ಬದುಕನ್ನು ಸಾಗಿಸ್ತಿರ್ತಕ್ಕಂಥ ಮಹಿಳೆಯರನ್ನ ಮುಖ್ಯವಾಹಿನಿಗೆ ತರಬೇಕು. ಮಹಿಳೆಯರಲ್ಲಿ ಧೀಮಂತ ಶಕ್ತಿ ಇದೆ, ಒಳ್ಳೆಯ ಜಾಣ್ಮೆ ಇದೆ, ಅವರಲ್ಲಿ ಒಂದು ಶಿಸ್ತುಬದ್ಧವಾದ ಜೀವನವನ್ನು ರೂಪಿಸ್ತಕ್ಕಂಥ ಒಂದು ಎಲ್ಲ ಒಂದು ಕೌಶಲ್ಯತೆಗಳು ಅವರಿಗಿದೆ. ಹಾಗಾಗಿ ಅವ್ರನ್ನ ಗೃಹಲಕ್ಷ್ಮಿ ಅಂತ ಕರಿತೇವೆ. ಆದರೆ ಅವರಿಗೆ ಅವಕಾಶಗಳು ಇಲ್ಲ. ತಾವು ಹೇಳಿದಾಗೆ ಅವಕಾಶಗಳು ಇಲ್ಲ. ಅಂತಹ ದೊಡ್ಡ ಅವಕಾಶದ ವೇದಿಕೆಯನ್ನು ನಿರ್ಮಿಸಿಕೊಟ್ಟಿರ್ತಕ್ಕಂಥದ್ದು ಗ್ರಾಮಾಭಿವೃದ್ಧಿ ಯೋಜನೆ. ಬಹಳ ಒಂದು ವಿಸ್ತೃತವಾದ ಒಂದು ಕಾರ್ಯಕ್ರಮವನ್ನು ಸ್ವಸಹಾಯ ಸಂಘದ ಚಳುವಳಿಯ ಮೂಲಕ ಪೂಜ್ಯರು ಪ್ರಾರಂಭ ಮಾಡಿದ್ರು. ಈ ಸ್ವಸಹಾಯ ಸಂಘದ ಚಳುವಳಿಯ ಮೂಲಕ ಒಂದು 10ರಿಂದ 12 ಮಹಿಳೆಯರು ಸೇರ್ಕೊಂಡು ಸ್ವಸಹಾಯ ಸಂಘವನ್ನು ಮಾಡ್ತಾರೆ. ಆ ನಂತರ ಒಂದು 3 ತಿಂಗಳ ಕಾಲ ಅವರಿಗೆ ನಿರಂತರವಾಗಿ ತರಬೇತಿ ನೀಡಲಾಗುತ್ತದೆ. ಆರ್ಥಿಕ ಶಿಸ್ತುಗಳೇನಂದ್ರು, ಉಳಿತಾಯ ಅಂದ್ರೆ ಏನು, ಲೆಕ್ಕಾಚಾರವನ್ನು ಹೇಗೆ ಇಟ್ಕೊಳ್ಬೇಕು, ಸ್ವಸಹಾಯ ಸಂಘವನ್ನು ಹೇಗೆ ನಿರ್ವಹಣೆ ಮಾಡಬೇಕು. ನಂತರ ಆ ತಂಡಕ್ಕೆ ಒಂದು ಗ್ರೇಡಿಂಗ್ ಅನ್ನು ಕೊಟ್ಟು ನಂತರ ಬ್ಯಾಂಕಿಗೆ ಆ ಸಂಘವನ್ನ ಜೋಡಣೆ ಮಾಡ್ಲಿಕ್ಕಾಗುತ್ತೆ. ಬಹಳ ಮುಖ್ಯವಾಗಿ ನೀವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು, ಆರ್ಥಿಕ ಸಬಲೀಕರಣ ಯಾವುದೇ ಒಬ್ಬ ವ್ಯಕ್ತಿ ಆಗ್ಬೇಕಂದ್ರೆ ಮೂಲ ಬಂಡವಾಳ ಬೇಕು. ಅದು ಕೃಷಿ ಇರಲಿ, ಸ್ವಉದ್ಯೋಗ ಇರಲಿ, ಹೇಗೆ ಭತ್ತವನ್ನು ಬೆಳಿಲಿಕ್ಕೆ ನಮಗೆ ಭತ್ತದ ಬೀಜಗಳು ಬೇಕು, ಆರ್ಥಿಕವಾಗಿ ನಾವು ಅಭಿವೃದ್ಧಿ ಹೊಂದಬೇಕಂದ್ರೆ ನಮಗೆ ಆರ್ಥಿಕವಾಗಿ ಬಂಡವಾಳ ಬೇಕು. ಆ ಬಂಡವಾಳದ ಮೂಲಗಳು ನಿಮ್ಗೆ ಗೊತ್ತಿರುವ ಹಾಗೆ 2 ಮೂಲಗಳಿದೆ. ಒಂದು ಬ್ಯಾಂಕುಗಳಿಂದ, ಮತ್ತೊಂದು ಹೊರಗಿನ ಹಣಕಾಸು ಲೇವಾದೇವಿ ವ್ಯವಹಾರಗಳಿಂದ. ಬ್ಯಾಂಕಿನಿಂದ ಸಾಲವನ್ನ ಪಡಿಬೇಕು, ಆರ್ಥಿಕ ಸೌಲಭ್ಯ ಪಡಿಬೇಕಂದ್ರೆ ಬಹಳಷ್ಟು ಕಟ್ಟುಪಾಡುಗಳಿದೆ, ನಿಯಮಗಳಿದೆ. ಅದು RBI ನಿಯಮ. ಒಂದು ಒಳ್ಳೆಯ ಅರ್ಥವ್ಯವಸ್ಥೆಗೆ ಅದು ಬೇಕಾಗಿರ್ತಕ್ಕಂಥದ್ದು. ಆದರೆ ಬ್ಯಾಂಕ್ ಹೇಳ್ತಕ್ಕಂತಹ ಆಸ್ತಿ, ಸ್ಥಿರಾಸ್ತಿಗಳನ್ನ ಅಡಮಾನ ಇಡ್ಲಿಕ್ಕೆ, ದಾಖಲೆಗಳನ್ನು ಕೊಡ್ಲಿಕ್ಕೆ, ಒಳ್ಳೆಯ ವ್ಯಕ್ತಿಯ ಗ್ಯಾರಂಟಿ ಕೊಡ್ಲಿಕ್ಕೆ ಬಡವರಲ್ಲಿ ಸಾಧ್ಯವಿಲ್ಲ. ಹಾಗಾಗಿ ಅವರು ಬಡವರಾಗಿದ್ದಾರೆ. ಹಾಗಾಗಿ ಕಡಿಮೆ ಬಡ್ಡಿ ದರದ ಆರ್ಥಿಕ ಸಾಲ ಸೌಲಭ್ಯದಿಂದ ದೊಡ್ಡ ಸಂಖ್ಯೆಯ ಬಡವರು ವಂಚಿತರಾಗ್ತಾರೆ. ಅನಿವಾರ್ಯವಾಗಿ ಅವರು ಲೇವಾದೇವಿ ವ್ಯವಹಾರಕ್ಕೆ ಹೋಗ್ತಾರೆ. ಲೇವಾದೇವಿ ವ್ಯವಹಾರಕ್ಕೆ ಹೋದಾಗ ಅವರಲ್ಲಿ 30, 40, 50, 60% ವರೆಗೆ ಬಡ್ಡಿಯನ್ನು ವಿಧಿಸ್ತಾರೆ. ಯಾಕಂದ್ರೆ ಅವರು ಸುಲಭವಾಗಿ ಕೊಡ್ತಾರೆ. ಯಾವುದನ್ನು ನಾವು ತಪ್ಪಂತ ಹೇಳೋದಕ್ಕಿಂತ ಆಯಾ ವ್ಯವಸ್ಥೆಗಿರುವ ರಿಸ್ಕ್ಗಳನ್ನು ನೋಡ್ಕೊಂಡು ಅವರು ಮಾಡಿರ್ತಕ್ಕಂಥದ್ದು. ಆದರೆ ಬಡವರು ಅಲ್ಲಿ ಇನ್ನೂ ಬಡವರಾಗ್ತಾರೆ. ಒಬ್ಬ 40-50% ಅಲ್ಲಿ ಲೇವಾದೇವಿಯಿಂದ ಸಾಲ ಮಾಡಿಕೊಂಡು ಕೃಷಿಯಲ್ಲಿ ಏನು ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ? ಅಥವಾ ಸ್ವಉದ್ಯೋಗ ಮಾಡ್ಲಿಕ್ಕೆ ಅಥವಾ ಯಾವುದೇ ವ್ಯಾಪಾರ ಮಾಡಿದ್ರೆ ಅವನು ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಬಡ್ಡಿ ಕಟ್ಲಿಕ್ಕೆ ಆಗದೆ ಇದ್ದದ್ದನ್ನು ಕಳೆದುಕೊಳ್ತಕ್ಕಂಥ ಎಷ್ಟೋ ಸಂದರ್ಭ ಇದೆ. ಆದ್ರೆ ಈ ಒಂದು ಗ್ಯಾಪ್ ಹೀಗೆ ಕ್ರಿಯೇಟ್ ಆದ್ರೆ ಕೋಟ್ಯಾಂತರ ಜನರು ಯಾವ ಅಭಿವೃದ್ಧಿ ಚಟುವಟಿಕೆಗಳು ತೊಡಗಿಸ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಬ್ಯಾಂಕಿಂದ ಕಡಿಮೆ ಬಡ್ಡಿಯಲ್ಲಿ ಸಾಲ ಸಿಗೋದಿಲ್ಲ, ಹೊರಗಡೆ ಸಾಲವನ್ನು ದೊಡ್ಡ ಬಡ್ಡಿಯಲ್ಲಿ ಮಾಡಿ ಆ ಯಾವುದೇ ಚಟುವಟಿಕೆ ಕೈಗೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಅನಿವಾರ್ಯವಾಗಿ ಇವರು ಕೂಲಿ ಮಾಡಿಕೊಂಡು ಅಥವಾ ಏನೋ ಒಂದು ನಿತ್ಯದ ಜೀವನಕ್ಕೆ ಪರಿತಪಿಸಬೇಕಾಗಿರ್ತಕ್ಕಂಥ ಎಷ್ಟೋ ಸಂದರ್ಭಗಳು ಇತ್ತು. ಅದನ್ನ ಗಮನಿಸಿದ ಪೂಜ್ಯರು ಏನ್ ಮಾಡಿದ್ರಂದ್ರೆ ಬ್ಯಾಂಕುಗಳಿಗೆ ಒಂದು ಆಹ್ವಾನ ಕೊಟ್ಟಿದ್ರು. ಆಗಾಗಲೇ RBI ನಿಂದ ಬ್ಯಾಂಕಿಂಗ್ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಮಾಡೆಲ್ ಕೂಡ ಅಪ್ರೂವಲ್ ಆಗಿತ್ತು. ಈ ಒಂದು ಧೀಮಂತ ತ್ಯಾಗ ನೋಡಿ ಬಹುಶಃ ಇಡೀ ಜಗತ್ತಲ್ಲಿ ಇಂತಹ ತ್ಯಾಗವನ್ನು ಯಾರು ಮಾಡಿಲ್ಲ. ಪೂಜ್ಯರು ಬ್ಯಾಂಕ್ಗಳಿಗೆ ಏನು ಒಂದು ಆಹ್ವಾನ ಕೊಟ್ಟರಂದ್ರೆ, ಈ ಬಡವರಲ್ಲಿ ಪ್ರಾಮಾಣಿಕತೆ ಇದೆ, ಅವರಲ್ಲಿ ದುಡಿಯುವ ಶಕ್ತಿ ಇದೆ, ಅವ್ರಿಗೆ ನಾವು ಅವಕಾಶ ಮಾಡಿಕೊಟ್ರೆ ಬಹಳ ಕಷ್ಟಪಟ್ಟು ಶ್ರಮಪಟ್ಟು ದುಡಿತಾರೆ, ಆರ್ಥಿಕವಾಗಿ ಅಭಿವೃದ್ಧಿ ಹೊಂದ್ತಾರೆ. ನೀವು ಅವರಿಗೆ ಸಾಲ ಸೌಲಭ್ಯವನ್ನು ಕೊಟ್ರೆ ಅವರು ಅದನ್ನು ಸದ್ವಿನಿಯೋಗ ಮಾಡಿಕೊಂಡು ಆರ್ಥಿಕ ಚಟುವಟಿಕೆ ಮಾಡಿಕೊಂಡು ಕೃಷಿ ಇರ್ಬೋದು, ಸ್ವಉದ್ಯೋಗ ಇರ್ಬೋದು, ಏನೇ ಇರ್ಬೋದು, ಪ್ರಾಮಾಣಿಕತೆಯಿಂದ ಮಾಡಿ ನಿಮ್ಮ ಸಾಲವನ್ನ ಯಾವುದೇ
ತೊಂದರೆ ಇಲ್ಲದೆ ಬಡ್ಡಿ ಸಮೇತ ಕಟ್ತಾರೆ. ಹ್ಮ್. ಅದಕ್ಕೋಸ್ಕರ ಸ್ವಸಹಾಯ ಸಂಘದ ಮಾದರಿಯಲ್ಲಿ ನಾವು ಸಂಘಗಳನ್ನ ರಚಿಸಿ ಆರ್ಥಿಕ ತರಬೇತಿ ಕೊಟ್ಟು ಹ್ಮ್. ನಿಮ್ಮ ಬ್ಯಾಂಕ್ಗಳಿಗೆ ಜೋಡಣೆ ಮಾಡ್ತೇವೆ. ಹ್ಮ್. ನೀವು ಅವರಿಗೆ ಸಾಲ ಕೊಡಿ. ನೀವು ಈ ಸ್ಥಿರಾಸ್ತಿ ದಾಖಲೆ ಗ್ಯಾರಂಟಿ ಎಲ್ಲವನ್ನು ನೀವು ಪಡೆದುಕೊಳ್ತಕ್ಕಂಥದ್ದು ನಂಬಿಕೆಗೋಸ್ಕರ. ಹ್ಮ್. ಯಾರಿಗೆ ಸಾಲ ಕೊಟ್ಟರೆ ಆ ಸಾಲ ಬರ್ಬೇಕು. ಯಾಕಂದ್ರೆ ಬ್ಯಾಂಕ್ಗಳು ಸಾಲವನ್ನು ಎಲ್ಲಿಂದೋ ಕೊಡೋದಲ್ಲ, ಹ್ಮ್. ಸಾರ್ವಜನಿಕರು ಇಟ್ಟ ಠೇವಣಿಯಿಂದನೇ ಕೊಡೋದು. ಬ್ಯಾಂಕ್ ನಿಜ. ಬಹಳ ಜವಾಬ್ದಾರಿಯಿಂದ ಅದನ್ನ ನಿರ್ವಹಿಸಬೇಕಾಗುತ್ತೆ. ನಾನು ಬ್ಯಾಂಕ್ ಮ್ಯಾನೇಜರ್ ಆಗಿ ಕೆಲಸ ಮಾಡಿರೋದ್ರಿಂದ ನಾನು ಹೇಳ್ತಾ ಇದ್ದೇನೆ. ಹ್ಮ್. ಆ ನಂಬಿಕೆಯನ್ನು ಉಳಿಸ್ಕೊಳ್ಳಿಕ್ಕೆ ಬ್ಯಾಂಕ್ಗಳಿಗೆ ಪೂಜ್ಯರು ಎಂತ ತ್ಯಾಗ ಮಾಡಿದ್ರಂದ್ರೆ, ಬಡವರ ಮೇಲೆ ನನಗೆ ನಂಬಿಕೆ ಇದೆ, ಹ್ಮ್. ಬಡವರಲ್ಲಿ ಪ್ರಾಮಾಣಿಕತೆ ಇದೆ, ಅವ್ರು ಕಟ್ತಾರೆ, ಹ್ಮ್. ಅವರ ಪರವಾಗಿ ನಾನು ನಿಮಗೆ ನಂಬಿಕೆ ಕೊಡ್ತೇನೆ, ಓಕೆ. ನಾನು ಜವಾಬ್ದಾರಿ ವಹಿಸ್ಕೊಳ್ತೇನೆ. ಹ್ಮ್. ನೀವು ಬಡವರಿಗೆ ಸ್ವಸಹಾಯ ಸಂಘದ ಮೂಲಕ ಸಾಲವನ್ನ ಕೊಡಿ. ಹ್ಮ್. ಏನಾದ್ರೂ ಸಮಸ್ಯೆ ಆದ್ರೆ ಹ್ಮ್. ಆ ಸಾಲದ ಮರುಪಾವತಿ ಜವಾಬ್ದಾರಿಯನ್ನು ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ನಾವು ಹೊತ್ಕೊಳ್ತೇವೆ. ಹ್ಮ್. 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 ಮೇಡಮ್, ಇವತ್ತು ಇಡೀ ಪ್ರಪಂಚದಲ್ಲಿ ಹ್ಮ್. ನೀವು ಬಿಲಿಯನರ್ಸ್ ಲಿಸ್ಟ್ ತೆಗೆದ್ರೆ, ಫೋರ್ಬ್ಸ್ ಲಿಸ್ಟ್ ತೆಗೆದ್ರೆ ತುಂಬಾ ಜನ ಇದ್ದಾರೆ. ಹ್ಮ್. ಎಷ್ಟೋ ಬಿಲಿಯನ್ಸ್ ಆಸ್ತಿಯನ್ನು ಹೊಂದಿದವರು ಇದ್ದಾರೆ. ಅವ್ರನ್ನ ಒಂದು ಪ್ರಶ್ನೆ ಕೇಳಿ, ಹ್ಮ್. ನಿಮ್ಮ ಜೀವನದಲ್ಲಿ ನೀವೊಂದು 10 ಜನರಿಗೆ ಗ್ಯಾರಂಟಿ ನಿಂತಿದ್ರೆ ಕೇಳಿ. ಯಾರು ನಿಂತಿಲ್ಲ, 10 ಜನರಿಗೆ ಗ್ಯಾರಂಟಿ ನಿಂತಿಲ್ಲ. ಹ್ಮ್. ಆದ್ರೆ ಪೂಜ್ಯ ಶ್ರೀ ಹೆಗ್ಗಡೆಯವರು ಇವತ್ತು ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ 50 ಲಕ್ಷಕ್ಕೂ ಹೆಚ್ಚಿನ ಬಡವರಿಗೆ ಗ್ಯಾರಂಟಿ ನಿಂತಿದ್ದಾರೆ, ಭರವಸೆ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಬ್ಯಾಂಕ್ಗಳು ಇವತ್ತು ನೇರವಾಗಿ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ನೀಡ್ತಾ ಇದೆ. ಯಾರಿಗೆ? 4 ಗೋಡೆ ಒಳಗಿದ್ದ ಮಹಿಳೆಯರಿಗೆ. ಇವತ್ತು ಮಹಿಳೆಯರು ಸ್ವಉದ್ಯೋಗ ಮಾಡ್ತಾ ಇದ್ದಾರೆ. ನಿಜ. 10 ಜನರಿಗೆ ಅವರು ಉದ್ಯೋಗ ಕೊಟ್ಟಿದ್ದಾರೆ. ಗೃಹಲಕ್ಷ್ಮಿ, ನಿಜವಾದ ಗೃಹಲಕ್ಷ್ಮಿ ಅರ್ಥ ಬಂದಿದ್ದು ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ. ಇಲ್ಲಿಯವರೆಗೆ 1,47,000 ಕೋಟಿ ರೂಪಾಯಿ ಬ್ಯಾಂಕ್ ಇಂದ ಬಡವರ ಮನೆಗೆ ಬಂದಿದೆ. ಯಾವುದೇ ಆಸ್ತಿ ಅಡಮಾನವನ್ನು ಇಟ್ಟಿಲ್ಲ, ಯಾವುದೇ ದಾಖಲೆ ಇಟ್ಟಿಲ್ಲ, ಯಾರೋ ಸರ್ಕಾರಿ ಅಧಿಕಾರಿಗಳನ್ನ ಗ್ಯಾರಂಟಿಯಾಗಿ ಕೊಟ್ಟಿಲ್ಲ, ಬ್ಯಾಂಕ್ಗಳಿಗೆ 10 ಬಾರಿ ಓಡಾಡಿಲ್ಲ. ಅವರಿರುವ ಊರಲ್ಲೇ ಬ್ಯಾಂಕಿನ BC ಕೇಂದ್ರದ ಮೂಲಕ ಅತ್ಯುನ್ನತ ವ್ಯವಸ್ಥೆಯಲ್ಲಿ, ಪಾರದರ್ಶಕ ವ್ಯವಸ್ಥೆಯಲ್ಲಿ ಇವತ್ತು ಮನೆ ಬಾಗಿಲಿಗೆ ಅವರು ಸಾಲ ಸೌಲಭ್ಯ ಪಡಿತಾ ಇದ್ದಾರೆ. ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್? ಕೇವಲ 14% ವಾರ್ಷಿಕ. ಅದು ಕಡಿತ ಬಡ್ಡಿ ದರದಲ್ಲಿ. ಆ ಕಡಿತ ಬಡ್ಡಿ ದರದಲ್ಲಿ ಅವರು ವಾರದಲ್ಲಿ ಮರುಪಾವತಿ ಮಾಡುವಾಗ ಆ ಅಸಲು ಬೇಗ ಕಡಿಮೆ ಆಗಿರೋದ್ರಿಂದ ಅವರ ನಿವ್ವಳ ಬಡ್ಡಿ ಪಾವತಿಯ ಮೊತ್ತ ಸಾಲದ ಕೇವಲ 7.5% ಮಾತ್ರ. ಅಂದ್ರೆ 1 ಲಕ್ಷ ಸಾಲವನ್ನ ನಮ್ಮ ಮಹಿಳಾ ಮಾತೆಯರು ಸಂಘದಲ್ಲಿ ಮಾಡಿದ್ರೆ 1 ವರ್ಷಕ್ಕೆ ಅವರು ಕಟ್ಟಬೇಕಾದ ಬಡ್ಡಿಯ ಮೊತ್ತ ಕೇವಲ 7,500 ರೂಪಾಯಿ. ಇವತ್ತು ನೀವು 50% ಅಂದ್ರೆ 1 ಲಕ್ಷಕ್ಕೆ 50,000 ರೂಪಾಯಿ ಕಟ್ಟಬೇಕಿತ್ತು 1 ವರ್ಷಕ್ಕೆ. 40% ಅಂದ್ರೆ 40,000 ರೂಪಾಯಿ ಕಟ್ಟಬೇಕಿತ್ತು. ಅದೇ ಮಹಿಳೆ 1 ಲಕ್ಷ ರೂಪಾಯಿನ ಇವತ್ತು ಕೇವಲ 7,500 ರೂಪಾಯಿ ಬಡ್ಡಿಯಲ್ಲಿ ತೆಗೆದುಕೊಳ್ತಾರೆ. ಯಾವುದೇ ಖರ್ಚಿಲ್ಲ, ದಾಖಲೆ ಇಲ್ಲ. ಎಂತಹ ಅಭಿವೃದ್ಧಿ ಚಟುವಟಿಕೆಗಳನ್ನ ಮಾಡಬಹುದು. ಇವತ್ತು 3 ಲಕ್ಷದವರೆಗೆ ಒಂದು ಮಹಿಳೆ ಯಾವುದೇ ನಿಬಂಧನೆಗಳಿದೆ ಇವತ್ತು ಸಾಲ ಸೌಲಭ್ಯ ಪಡಿತಾರೆ. ಸ್ವಉದ್ಯೋಗ ಮಾಡಿದ್ದಾರೆ, ಕೃಷಿ ಮಾಡಿದ್ದಾರೆ. ಇವತ್ತು ನಮ್ಮ ಯೋಜನೆಯ ಡೇಟಾಬೇಸ್ ಅಲ್ಲಿ ನೀವು ನೋಡಿದ್ರೆ ಸುಮಾರು 20 ಲಕ್ಷ ಸ್ವಉದ್ಯೋಗಗಳು ಕ್ರಿಯೇಟ್ ಆಗಿದೆ. ಗ್ರಾಮೀಣ ಭಾಗ ಅಂದ್ರೆ ಕಲಿತ ಮಹಿಳೆಯರು ಇರಬಹುದು, ಕಲಿಯದ ಮಹಿಳೆಯರು ಇರ್ತಾರೆ. ಸೊ ಅವರನ್ನ ನೀವು ಉದ್ಯೋಗಸ್ಥರಾಗಿ ಸ್ವಾವಲಂಬಿ ಬದುಕನ್ನು ನೀವು ಅವರಿಗೆ ಕಟ್ಕೊಡ್ತೀರಿ ಅನ್ನೋದಾದ್ರೆ, ಈಗ ಗ್ರಾಮೀಣ ಭಾಗದಲ್ಲಿ ಹಪ್ಪಳ, ಸಂಡಿಗೆ ಅಥವಾ ಟೈಲರಿಂಗು ಅಥವಾ 4 ಜನಕ್ಕೆ ಟ್ಯೂಷನ್ ಹೇಳೋದು, ಈ ಥರದ ಸಣ್ಣ ಪುಟ್ಟ ಉದ್ಯೋಗ ಕಾಣುತ್ತೆ. ಈ ನಿಮ್ಮ ಗ್ರಾಮೀಣಾಭಿವೃದ್ಧಿ ಯೋಜನೆಯಲ್ಲಿ ಅವರು ಹೇಗೆ ಬದುಕನ್ನು ಕಟ್ಕೊಂಡ್ರು? ಯಾವ ಉದ್ಯೋಗವನ್ನು ಆರಿಸಿದ್ರು? ನಮ್ಮ ಮಹಿಳೆಯರಲ್ಲಿ, ಗ್ರಾಮೀಣ ಮಹಿಳೆಯರಲ್ಲಿ ಬಹಳಷ್ಟು ಕೌಶಲ್ಯತೆಗಳನ್ನ ನಾವು ಗಮನಿಸಿದ್ದೇವೆ. ಅವರಿಗೆ ಒಂದಿಷ್ಟು ತರಬೇತಿಯ ಕೊರತೆ ಇರುತ್ತೆ. ತಾವು ಹೇಳಿದ ಹಾಗೆ ಅವರು ಹಪ್ಪಳ, ಸಂಡಿಗೆ, ಉಪ್ಪಿನಕಾಯಿಯಿಂದ ಹಿಡಿದು ಕರಕುಶಲ, ಬಹಳ ಎಕ್ಸ್ಪೋರ್ಟ್ ಆಗುವಂತ ಕ್ವಾಲಿಟಿಯ ಕರಕುಶಲ ಒಂದು ಆಟಿಕೆಗಳಿರ್ಬೋದು, ಸಾಮಗ್ರಿಗಳನ್ನ ಅವ್ರು ತಯಾರು ಮಾಡ್ತಕ್ಕಂಥ ಸ್ಕಿಲ್ ಇದೆ ಅವರಲ್ಲಿ. ಗ್ರಾಮಾಭಿವೃದ್ಧಿ ಯೋಜನೆ ಏನ್ ಮಾಡಿದೆ ಅಂದ್ರೆ, ಅವರಿಗೆ ಸ್ವಸಹಾಯ ಸಂಘದಲ್ಲಿ ಅವ್ರು ಪ್ರತಿ ವಾರ ಮೀಟಿಂಗ್ ಬರಬೇಕು. ಮೀಟಿಂಗ್ ಬಂದಾಗ ಅಮ್ಮನವರ ಜ್ಞಾನ ವಿಕಾಸ ಕಾರ್ಯಕ್ರಮ ಇದೆ, ಅದರಲ್ಲಿ ಅವರಲ್ಲಿ ಏನಾದ್ರೂ ಕೌಶಲ್ಯತೆಗಳಿದ್ರೆ ಅದನ್ನು ಅವರು ವ್ಯಕ್ತಪಡಿಸಬೇಕು. ಆಗ ನಮ್ಮ ಕಾರ್ಯಕರ್ತರು 43,000 ಕಾರ್ಯಕರ್ತರು ಇದ್ದಾರೆ ಇವತ್ತು ರಾಜ್ಯಾದ್ಯಂತ. ಅವರು ಅವರ ಕೌಶಲ್ಯತೆಯನ್ನು ಗಮನಿಸಿ ಅದಕ್ಕೆ ಸಂಬಂಧಪಟ್ಟ ತರಬೇತಿ ಕೊಡೋದಿರ್ಲಿ ಅಥವಾ ಅದಕ್ಕೆ ಬೇಕಾಗಿರ್ತಕ್ಕಂಥ ಸಾಮರ್ಥ್ಯ ಅಭಿವೃದ್ಧಿ ಇರಲಿ, ಅವುಗಳನ್ನ ನಾವು ಒದಗಿಸಿ ಕೊಡ್ತೇವೆ. ಬಹಳ ಮುಖ್ಯವಾಗಿ ಅವ್ರಿಗೆ ಸ್ವಲ್ಪ ಆರ್ಥಿಕ ಸೌಲಭ್ಯವನ್ನು ನಾವು ಕೊಟ್ರೆ ಸಣ್ಣ ಪುಟ್ಟ ಮಿಷಿನ್ ಅನ್ನ ಖರೀದಿ ಮಾಡ್ತಾರೆ. ಅವ್ರ ಕೈಯಲ್ಲಿ ಮಾಡುವುದಕ್ಕಿಂತ ಅದನ್ನ ಸಣ್ಣ ಪುಟ್ಟ ಮಿಷಿನ್ ಅಲ್ಲಿ ಖರೀದಿ ಮಾಡಿ ಸಣ್ಣ ಪುಟ್ಟ ಮಿಷಿನ್ ಬಳಕೆ ಮಾಡಿದಾಗ ಅವುಗಳ ಗುಣಮಟ್ಟ ಒಳ್ಳೆದಾಗುತ್ತೆ. ನಾವು ಅವರಿಗೆ ಬಹುಶಃ ನೀವು ಆತ್ಮನಿರ್ಭರ್ ಭಾರತ್ ಅಂತ ಕೇಳಿರ್ಬೋದು. 20 ವರ್ಷಗಳ ಮೊದಲು ಗ್ರಾಮಾಭಿವೃದ್ಧಿ ಯೋಜನೆ ಆತ್ಮನಿರ್ಭರ್ ಭಾರತ್ ಅನ್ನು ಪ್ರಾರಂಭ ಮಾಡಿದೆ. ಅವರಿಗೆ ಈ ರೀತಿಯ ಸ್ವಉದ್ಯೋಗಗಳಿಗೆ ನಾವು ವೇದಿಕೆಯನ್ನು ನಿರ್ಮಿಸಿಕೊಟ್ಟು ಪ್ರಾರಂಭದಲ್ಲಿ ಅವರು ಸ್ಥಳೀಯವಾಗಿ ಬಿಸ್ನೆಸ್ ಮಾಡುವ ಹಾಗೆ ಮಾಡ್ತಾರೆ. ನಂತರ ಅದು ಎಕ್ಸ್ಪ್ಯಾಂಡ್ ಆದ ಹಾಗೆ ಅದು ವಿಸ್ತರಣೆ ಆಗ್ತಾ ಹೋಗುತ್ತೆ. ಇವತ್ತು
ಒಂದು ಮಹಿಳೆ 50 ಜನರನ್ನ ಉದ್ಯೋಗದಲ್ಲಿ ಇಟ್ಕೊಂಡು ದೊಡ್ಡ ಕ್ಯಾಟರಿಂಗ್ ಅನ್ನು ನಡೆಸ್ತಾ ಇದ್ದಾರೆ ಅದ್ಭುತ. ನಮ್ಮ ಹುಬ್ಬಳ್ಳಿಯಲ್ಲಿ. ಹ್ಮ್. ರೊಟ್ಟಿ ಮಾಡಿ ಬಹಳ ಕಷ್ಟದಲ್ಲಿ ಜೀವನ ಸಾಗಿಸ್ತಿದ್ದವರು ಬೇರೆ ಒಂದು ಹೋಟೆಲ್ಗೆ ರೊಟ್ಟಿಯನ್ನ ತಟ್ಟಿ ಕೊಡ್ತಕ್ಕಂತ ಆ ಒಂದು ಮಾತೆ ಇವತ್ತು 50 ಜನರನ್ನ ಇಟ್ಟುಕೊಂಡು ದೊಡ್ಡ ಕ್ಯಾಟರಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಸೂಪರ್. ಸೊ ಈ ರೀತಿ ಯಶೋಗಾಥೆಗಳು ಲಕ್ಷಾಂತರ ನಮ್ಮ ಯೋಜನೆಯಲ್ಲಿದೆ. ಹಾಗಾಗಿ ಅವರ ಕೌಶಲ್ಯಗಳನ್ನು ಗಮನಿಸಿ ಅವ್ರಿಗೆ ಬೇಕಾಗಿರ್ತಕ್ಕಂತ ಸೂಕ್ತ ತರಬೇತಿ ಕೊಟ್ಟು ನಂತರ ಆ ಉದ್ದಿಮೆಯನ್ನು ನಡೆಸಿಕೊಡುವವರೆಗೂ ಕೂಡ ಗ್ರಾಮಾಭಿವೃದ್ಧಿ ಯೋಜನೆ ಅವ್ರನ್ನ ಮುನ್ನಡೆ. ಭರತ ಭೂಮಿ ಅಂದಾಗ ಕೃಷಿ ಪ್ರಧಾನ ದೇಶ ಇದು. ಇನ್ನು ಧರ್ಮಸ್ಥಳ ಸುತ್ತಮುತ್ತ ಕರ್ನಾಟಕದಾದ್ಯಂತ ಕೃಷಿ ಪ್ರಾಧಾನ್ಯ ಬದುಕನ್ನೇ ನಡೆಸ್ತಾ ಇದ್ದಾರೆ. ಅವರಿಗೆ ನಿಮ್ಮ ಕೊಡುಗೆ ಏನು, ನಿಮ್ಮ ಸಂಸ್ಥೆ ಹೇಗೆ ಕೈ ಹಿಡಿದಿದೆ ಅಂತ? ಮುಖ್ಯವಾಗಿ ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆ ಪ್ರಾರಂಭವಾಗಿದ್ದೇ ರೈತರಿಗಾಗಿ. ಪ್ರಗತಿ ಬಂಧು ಕಲ್ಪನೆಯನ್ನು ಪೂಜ್ಯರು ಆಗ 1990ರ ದಶಕದಲ್ಲಿ ಪ್ರಾರಂಭ ಮಾಡಿದ್ರು. ಶ್ರಮ ವಿನಿಮಯ ಮಾಡಿಕೊಳ್ಳುವ ಒಂದು ಅದ್ಭುತ ಕಲ್ಪನೆ. 10 ಜನ ಸಂಘದವರಿದ್ರೆ ಒಂದೊಂದು ವಾರದಲ್ಲಿ 10 ಜನ ಉಚಿತವಾಗಿ ಅವರ ಸದಸ್ಯರ ಮನೆಯಲ್ಲಿ ಕೆಲಸ ಮಾಡ್ಬೇಕು. ಒಬ್ಬ ಸದಸ್ಯ ಒಮ್ಮೆಲೆ 10 ಜನರ ಶ್ರಮವನ್ನ ಪಡೆದುಕೊಳ್ತಕ್ಕಂಥ ಒಂದು ದೊಡ್ಡ ಅವಕಾಶ ಇತ್ತು. ದೊಡ್ಡ ದೊಡ್ಡ ಕೃಷಿ ಕೆಲಸಗಳನ್ನ ಮಾಡಬಹುದಿತ್ತು. ಅದು ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಲ್ಲಿ ದೊಡ್ಡ ಇತಿಹಾಸವನ್ನೇ ಮಾಡಿತ್ತು. ಇವತ್ತೇನ್ ನಮ್ಮ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಬಹಳ ಕೃಷಿ ಏನು ಅಭಿವೃದ್ಧಿ ಆಗಿದೆ, ನಮ್ಮ ಪ್ರಗತಿ ಬಂಧು ಹಾಗೂ ಶ್ರಮ ವಿನಿಮಯ ಕಾರ್ಯಕ್ರಮವೇ ಅದಕ್ಕೆ ಕಾರಣವಾಗಿದೆ. ಇದರ ಜೊತೆಗೆ ಅನೇಕ ನಾವು ಕೃಷಿ ತರಬೇತಿಗಳನ್ನ ರೈತರಿಗೆ ಕೊಡ್ತೇವೆ. ಆಧುನಿಕ ಕೃಷಿಯನ್ನ ಮುನ್ನಡೆಸಲಿಕ್ಕೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಮಾಹಿತಿಯನ್ನು ಕೊಡ್ತೇವೆ. ಅವರಿಗೆ ಬೇಕಾಗಿರ್ತಕ್ಕಂಥ ಆರ್ಥಿಕ ಸೌಲಭ್ಯವನ್ನು ಕೂಡ ಕೊಡ್ತೇವೆ. ಆರ್ಥಿಕ ಸಾಲ ಸೌಲಭ್ಯದಲ್ಲಿ ಅವರಿಗೆ ಅನೇಕ ಸಬ್ಸಿಡಿಗಳನ್ನ ನಮ್ಮ ಕಾರ್ಯಕ್ರಮದ ಮೂಲಕ ಕೊಡ್ತೇವೆ. ಮುಖ್ಯವಾಗಿ ವೈಜ್ಞಾನಿಕ ಕೃಷಿಗೆ ಪೂಜ್ಯರು ಬಹಳ ಮಹತ್ವ ಕೊಡ್ತಾರೆ. ಯಾಕಂದ್ರೆ ಭಾರತದಂತ ದೇಶದಲ್ಲಿ ಇವತ್ತು ಆಹಾರದ ಉತ್ಪನ್ನದ ಪ್ರಮಾಣ ಮತ್ತೆ ಗುಣಮಟ್ಟ ಕಡಿಮೆ ಇದೆ. ಯಾವತ್ತು ನಮ್ಮ ದೇಶಕ್ಕೆ ಆಹಾರದ ಅಭದ್ರತೆ ಬರಬಾರ್ದು. ಹಾಗಾಗಿ ನಮ್ಮ ಕಡಿಮೆ ಭೂಮಿಯಲ್ಲಿ ಅತಿ ಹೆಚ್ಚಿನ ಇಳುವರಿನ ಪಡಿಬೇಕಾದ್ರೆ ಕೆಲವೊಂದು ವೈಜ್ಞಾನಿಕ ಕ್ರಮಗಳನ್ನ ನಾವು ಬಳಸಬೇಕು. ಆದ್ರೆ ಸಾವಯವ ಕೃಷಿಗೂ ಯಾವುದೇ ತೊಂದರೆ ಆಗದೆ ಇರುವ ಹಾಗೆ, ಮಣ್ಣಿನ ಗುಣಮಟ್ಟ ಇತರ ಯಾವುದೇ ಅಂಶಗಳಿಗೂ ಹವಾಮಾನಕ್ಕೂ ತೊಂದರೆ ಆಗದೆ ಇರುವ ಹಾಗೆ ಆಧುನಿಕ ಕೃಷಿಯಲ್ಲಿ ಮುಖ್ಯವಾಗಿ ಯಂತ್ರೋಪಕರಣಗಳನ್ನ ಪರಿಚಯ ಮಾಡಿಕೊಟ್ಟಿರ್ತಕ್ಕಂಥದ್ದು. ನಾವು CHSC ಅಂತ ಕರ್ನಾಟಕ ರಾಜ್ಯ ಸರ್ಕಾರ ಜೊತೆಗೆ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ರೈತರಿಗೆ ಅತಿ ಕಡಿಮೆ ಬಾಡಿಗೆ ದರದಲ್ಲಿ ಆಧುನಿಕ ಯಂತ್ರೋಪಕರಣಗಳು ಕೊಡ್ತಕ್ಕಂಥದ್ದು. ಹಾಗಾಗಿ ಅವರು ತಮ್ಮ ಕೃಷಿಯನ್ನ ಯಂತ್ರೋಪಕರಣಗಳ ಬಳಕೆ ಮಾಡಿಕೊಂಡು ಗುಣಮಟ್ಟದ ಹಾಗೂ ಅತ್ಯಂತ ಇಳುವರಿ ಪಡಿತಕ್ಕಂಥ ಕೃಷಿಯನ್ನ ಮಾಡಬಹುದು. ಹಾಗೆ ನಮ್ಮ ಕೃಷಿ ವಿಭಾಗದಿಂದ ಅನೇಕ ಕೃಷಿ ಉತ್ಪನ್ನಗಳಿಗೆ, ಹಾಲು ಉತ್ಪಾದನೆಗಳಿಗೆ, ಹಾಗೆ ಪಶುಸಂಗೋಪನೆಗೆ ಬಹಳಷ್ಟು ಮಹತ್ವವನ್ನ ಹಾಗೂ ಪ್ರೋತ್ಸಾಹ ಕೊಡ್ತಕ್ಕಂಥ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತೇವೆ. ಕೃಷಿ ಅಧ್ಯಯನಗಳನ್ನ ಮಾಡ್ತೇವೆ. ಮಿಲೆಟ್ 2017ರಲ್ಲಿ ಮಿಲೆಟ್ನ ಕಾನ್ಸೆಪ್ಟ್ ಅನ್ನು ಪೂಜ್ಯರು ಪ್ರಾರಂಭ ಮಾಡಿದರು. ಅಂದ್ರೆ ಈ ನಮ್ಮ ಮಿಲೆಟ್ನಲ್ಲಿ ಮುಖ್ಯವಾಗಿ ರಾಗಿ, ಜೋಳ, ನವಣೆ ಧಾನ್ಯಗಳನ್ನ ಬಹಳ ಒಂದು ಪೌಷ್ಟಿಕ ಆಹಾರ, ಸಿರಿಧಾನ್ಯಗಳನ್ನ ಪೌಷ್ಟಿಕ ಆಹಾರ ಅಂತ ಪರಿಚಯಿಸಿದ್ರು ಪೂಜ್ಯ ಕಾವಂದರು. ಇನ್ನು ನಾನು ವಾತ್ಸಲ್ಯ ಕಾರ್ಯಕ್ರಮದ ಬಗ್ಗೆ ಮಾತಾಡ್ಲೇಬೇಕು. ಯಾಕೆ ಯೋಚನೆ ಬಂತು, ಹೇಗೆ ನಡೆಸಿದ್ರಿ? ವಾತ್ಸಲ್ಯ ಬಹುಶಃ ಶಬ್ದನೇ ಹೇಳುತ್ತೆ. ನಾವು ಮಾತೃಶ್ರೀ ಹೇಮಾವತಿ ಅಮ್ಮನವ್ರನ್ನ ವಾತ್ಸಲ್ಯ ಮೈ ಅಂತ ಕರಿತೇವೆ. ಯಾವಾಗ್ಲೂ ಅವರಿಗೆ ಅನಾಥರಂದ್ರೆ, ವೃದ್ಧರಂದ್ರೆ ಬಹಳಷ್ಟು ಕರುಣೆ. ಪೂಜ್ಯರು ಅನೇಕ ಸಮುದಾಯ ಕಾರ್ಯಕ್ರಮ ಮಾಡ್ತಾರೆ. ಸಮುದಾಯ ಹಾಗೂ ಸಾಮಾಜಿಕ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಬಹಳಷ್ಟು ಚಾರಿಟಿ ಆಕ್ಟಿವಿಟಿ ಮಾಡುತ್ತೆ. ಈಗಾಗಲೇ ನಾವು 1,000 ಕೆರೆಗಳ ಪುನರುಜ್ಜೀವನ ರಾಜ್ಯಾದ್ಯಂತ ಮಾಡಿರ್ತಕ್ಕಂಥದ್ದು. ಸುಜ್ಞಾನ ನಿಧಿ 45,000 ಬಡ ವಿದ್ಯಾರ್ಥಿಗಳು ಪ್ರತಿ ತಿಂಗಳು ಸ್ಕಾಲರ್ಶಿಪ್ ಪಡಿತಾ ಇದ್ದಾರೆ. ಈ ಸರಿ 1,030 ಟೀಚರ್ಸ್ ಅನ್ನ ಅಪಾಯಿಂಟ್ಮೆಂಟ್ ಮಾಡಿ, ಪ್ರತಿ ವರ್ಷನೂ ಅಪಾಯಿಂಟ್ಮೆಂಟ್ ಮಾಡ್ತಾರೆ. ಕರ್ನಾಟಕ ರಾಜ್ಯ ಸರ್ಕಾರ ಬಿಟ್ಟರೆ ಹೈಯೆಸ್ಟ್ ಅಪಾಯಿಂಟ್ಮೆಂಟ್ ಟೀಚರ್ಸ್ ಅನ್ನ ಮಾಡ್ತಕ್ಕಂಥದ್ದು ಗ್ರಾಮಾಭಿವೃದ್ಧಿ ಯೋಜನೆ. ಎಲ್ಲಿಗಂದ್ರೆ ಯಾವ ಸರ್ಕಾರಿ ಶಾಲೆಯಲ್ಲಿ 1 ಟೀಚರ್ ಇದೆ, ಗ್ರಾಮೀಣ ಶಾಲೆ ಅದು ಮುಚ್ಚಬಾರ್ದು, ಅಲ್ಲಿ 1 ಟೀಚರ್ನ ಅಡಿಷನಲ್ ಆಗಿ ಪೂಜ್ಯರು ಕೊಡ್ತಾರೆ. ಅನೇಕ ಸಮುದಾಯ ಕಾರ್ಯಕ್ರಮಗಳಿದೆ. ಅದರಲ್ಲಿ ಮಾಸಾಶನ ಅಂತ ಒಂದು ಕಾರ್ಯಕ್ರಮ ಇದೆ. ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಅನಾಥ ವೃದ್ಧರಿದ್ದಾರೆ, ಅವ್ರಿಗೆ ಮಕ್ಳಿರಲ್ಲ, ಕೆಲವರಿಗೆ ಮಕ್ಳಿದ್ರು ನೋಡ್ಕೊಳ್ಳಲ್ಲ, ಅವರ ಜೀವನ ಬಹಳ ದುಸ್ಥಿತಿಯಲ್ಲಿರುತ್ತೆ. ಅವರಿಗೆ ಪ್ರತಿ ತಿಂಗಳು ನಮ್ಮ ಯೋಜನೆಯಿಂದ ಮಾಸಾಶನ ಹೋಗುತ್ತೆ. ಅಪ್ ಟು 3,000 ವರೆಗೆ ಹೋಗುತ್ತೆ ಅವರ ಸ್ಥಿತಿಗತಿಗಳನ್ನ ನೋಡಿಕೊಂಡು. ಆದ್ರೆ ಅಮ್ಮನವ್ರು ಗಮನಿಸಿದ್ದೇನೆಂದ್ರೆ ಆ ಮಾಸಾಶನ ಕೇವಲ ಅವ್ರಿಗೆ ಒಂದಿಷ್ಟು ಆಹಾರಕ್ಕೆ ಅಥವಾ ಒಂದಿಷ್ಟು ಗ್ರೋಸರಿಯನ್ನು ಪಡ್ಕೊಂಡು ಅವರ ಜೀವನಕ್ಕಾಗತ್ತೆ. ಆದ್ರೆ ಅವರ ಜೀವನದ ಹಿನ್ನೆಲೆ ನೋಡಿದ್ರೆ ಅವರಲ್ಲಿ ಮೂಲಭೂತ ಸೌಲಭ್ಯಗಳು ಇಲ್ಲ. ಅದನ್ನ ಗಮನಿಸಿದ ಅಮ್ಮನವ್ರು ಏನ್ ಮಾಡಿದ್ರು ಅಂದ್ರೆ ಆ ಒಂದು ಇಳಿವಯಸ್ಸಲ್ಲೂ ಕೂಡ ಅವ್ರು ನೋಡ್ಕೊಳ್ಳಿಕ್ಕೆ ಯಾರೇ ಇಲ್ಲದೆ ಇದ್ರು ಕೂಡ ಅವರಿಗೊಂದು ಸಾಮಾನ್ಯ ಜೀವನವಾದ್ರು ನೆಮ್ಮದಿ ಜೀವನ ಕಟ್ಟಿಕೊಡ್ಬೇಕು ಅನ್ನೋ ದೃಷ್ಟಿಕೋನದಲ್ಲಿ ವಾತ್ಸಲ್ಯ ಕಾರ್ಯಕ್ರಮ ಮಾಡಿದ್ರು. ಬಹಳ ಎಮೋಷನಲ್ ಪ್ರೋಗ್ರಾಮ್ ಇದು. ಯಾಕಂದ್ರೆ ಆ ಒಂದು ಇಳಿ ವಯಸ್ಸಲ್ಲಿ ಯಾರು ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ
ಅಮ್ಮನವರು 250 ಕಾರ್ಯಕರ್ತರು, ಜ್ಞಾನ ವಿಕಾಸ ಕಾರ್ಯಕರ್ತರನ್ನ ಅವರ ಪೋಷಕರನ್ನಾಗಿ ನೇಮಿಸಿ ಅವರ ಯೋಗಕ್ಷೇಮ ನೋಡ್ಕೊಳ್ಳುವಾಗ ಮಾಡಿದ್ದಾರೆ. ಪ್ರತಿ ತಿಂಗಳು ಅವರ ಯೋಗಕ್ಷೇಮ ನೋಡ್ತಾರೆ. 1,000 ವೃದ್ಧರಿಗೆ ಮನೆಯನ್ನ ನಿರ್ಮಿಸಿ ಕೊಡ್ತಾ ಇದ್ದಾರೆ. ಈಗಾಗಲೇ 500 ಮನೆ ಆಗಿದೆ. ಅಂದ್ರೆ ಪ್ಲಾಸ್ಟಿಕ್ ತಡಿಕೆಯಲ್ಲಿ ಅವರು ಜೀವನ ಮಾಡ್ತಾ ಇದ್ದಾರೆ. ಯಾವ ಭದ್ರತೆ ಕೂಡ ಇಲ್ಲ ಅವರು. ಶೌಚಾಲಯ ಇಲ್ಲದೆ ಅವರಿಗೆ ಶೌಚಾಲಯ ನಿರ್ಮಿಸಿ ಕೊಡ್ತಕ್ಕಂಥದ್ದು, ಮೂಲಭೂತ ಸೌಕರ್ಯಗಳನ್ನು ಕೊಡ್ತಕ್ಕಂಥದ್ದು. ಕೆಲವರಿಗೆ ನಾವು ಆಹಾರ ಸಾಮಗ್ರಿ ಕೊಟ್ಟರು ಅಡಿಗೆ ಮಾಡ್ಲಿಕ್ಕಾಗಲ್ಲ. ಅಂಥವರಿಗೆ ಅಮ್ಮನವರು ನಮ್ಮ ವಾತ್ಸಲ್ಯ ಮಿಕ್ಸ್ ಅಂತ ಹೇಳಿ 5 ಧಾನ್ಯಗಳನ್ನ ಮಿಕ್ಸ್ ಮಾಡಿ ನಮ್ಮ ಸಿರಿ ಸಂಸ್ಥೆಯ ಮೂಲಕ ಅವ್ರಿಗೆ ಪೌಷ್ಟಿಕ ಆಹಾರನೂ ಆಗ್ಬೇಕು. ಅವ್ರ ಹತ್ರ ಏನು ಅಡಿಗೆ ಮಾಡ್ಕೊಳ್ಲಿಕ್ಕೆ ಆಗಿಲ್ಲ ಅಂದ್ರೆ ಅವರು ಬಿಸಿ ನೀರಲ್ಲೇ ಅದನ್ನ ಸೇವಿಸಬಹುದು. ಬಹಳ ಸುಲಭವಾಗಿ ಅವ್ರಿಗೆ ಪೌಷ್ಟಿಕ ಆಹಾರ ಸಿಗ್ತಕ್ಕಂಥದ್ದು. ಅವರ ಅಕ್ಕಪಕ್ಕದವರು ನೋಡ್ತಕ್ಕ ಎಷ್ಟೋ ಜನರು ಒಳ್ಳೆಯ ಒಂದು ಸಹಾನುಭೂತಿ ಇರ್ತಕ್ಕಂಥವ್ರು, ಅಕ್ಕಪಕ್ಕದವರು ಅವ್ರು ನೋಡ್ತಕ್ಕಂಥ ಸಂದರ್ಭದಲ್ಲಿ ಅವ್ರನ್ನ ಗುರುತಿಸಿ ಗೌರವಿಸಿ ಅವ್ರನ್ನ ಪೋಷಕರಾಗಿ ಮಾಡ್ತಕ್ಕಂಥದ್ದು. ಸುಮಾರು 17,000 ವಾತ್ಸಲ್ಯ ಕಿಟ್ ಅನ್ನ ಪ್ರಾರಂಭದಲ್ಲಿ ಅಮ್ಮನವ್ರು ಕೊಟ್ಟರು. ಆ ಕಿಟ್ ಅನ್ನೋದು ಒಂದು ಭಾವನಾತ್ಮಕವಾದ ಒಂದು ಸಂಬಂಧವನ್ನು ಬೆಳೆಸ್ತಕ್ಕಂಥದ್ದು. ಆ ಕಿಟ್ಟಲ್ಲಿ ಅವ್ರಿಗೆ ಬೇಕಾಗಿರ್ತಕ್ಕಂಥ 2 ಜೊತೆ ಬಟ್ಟೆ, ಪಾತ್ರೆಗಳು, ಹಾಸಿಗೆ, ಹೊದಿಕೆ, ಔಷಧಿಗಳು, ವಾತ್ಸಲ್ಯ ಮಿಕ್ಸ್ಗಳು, ಈ ರೀತಿ ನಮ್ಮ ಕಾರ್ಯಕರ್ತರು ಸರ್ವೆ ಮಾಡಿ ಅವರಿಗೆ ವಾತ್ಸಲ್ಯ ಕಿಟ್ ಕೊಟ್ಟು ಮೂಲಭೂತ ಅವಶ್ಯಕತೆಗಳನ್ನ ಪ್ರಾರಂಭದಲ್ಲಿ ಪೂರೈಕೆ ಮಾಡಿ, ನಂತರ ಅವರಿಗೆ ಮೂಲಭೂತ ಸೌಕರ್ಯಗಳು ಅಂದ್ರೆ ಮನೆ ಇಲ್ದವರಿಗೆ ಮನೆ, ಶೌಚಾಲಯ ಇಲ್ದವರಿಗೆ ಶೌಚಾಲಯ, ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಕಾರ್ಯಕರ್ತರು ಅವರ ಯೋಗಕ್ಷೇಮ ವಿಚಾರಿಸ್ತಾರೆ. ಅವರಿಗೆ ಬಹಳ ಸಂತೋಷ ಆಗೋದೇನಂದ್ರೆ ಕಾಯ್ತಾ ಇರ್ತಾರೆ ನಮ್ಮ ಕಾರ್ಯಕರ್ತರು ಯಾವಾಗ ಬರ್ತಾರಂತ. ಅವ್ರನ್ನೊಮ್ಮೆ ಮಾತಾಡಿಸಿದಾಗ ಏನೋ ಒಂದು ಅವರಿಗೆ ಒಂದು ಜೀವನದಲ್ಲಿ ಯಾರೂ ಇಲ್ಲ ಅನ್ನೋ ಒಂದು ಕೊರಗನ್ನ ನೀಗಿಸಿಕೊಂಡು ನೆಮ್ಮದಿ ಜೀವನವನ್ನು ಕಾಡ್ತಾರೆ. ಆ ವರದಿಗಳನ್ನ ಅಮ್ಮನವ್ರು ಪಡ್ಕೊಂಡು ಆ ಒಂದು ಇಳಿ ವಯಸ್ಸಲ್ಲೂ ಕೂಡ ಒಂದು ಉತ್ತಮ ಜೀವನ, ಸಾಧ್ಯವಾದಷ್ಟು ಉತ್ತಮ ಜೀವನವನ್ನ ಮಾಡಲಿಕ್ಕೆ ಸಾಧ್ಯ ಆಗಿದೆ ಅನ್ನೋದನ್ನ ಖಚಿತಪಡಿಸಿಕೊಂಡಿದ್ರೆ ನಮ್ಮ ಯೋಜನೆ ಎಲ್ಲ ಸಮುದಾಯ ಕಾರ್ಯಕ್ರಮಗಳಲ್ಲಿ ಕಾರ್ಯಕ್ರಮಗಳು ಅಂದಾಗ ರಾಜ್ಯದಾದ್ಯಂತ ಪ್ರಶಂಸೆ ವ್ಯಕ್ತವಾಗಿದೆ. ಒಂದೆರಡು ಉದಾಹರಣೆ, ಒಂದೆರಡು ಹೆಸರುಗಳನ್ನು ಹೇಳಬಹುದಾ ಈ ಕಾರ್ಯಕ್ರಮ ಅಂತ? ಸಮುದಾಯ ಕಾರ್ಯಕ್ರಮಗಳು ನಾನು ನಿಮ್ಗೆ ಒಂದು ದಿನ ಬೇಕಾಗುತ್ತೆ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ. ಯಾಕಂದ್ರೆ ಪ್ರತಿ ವರ್ಷ ಒಂದೊಂದು ಕಾರ್ಯಕ್ರಮ ಪೂಜ್ಯರು ಆ್ಯಡ್ ಮಾಡ್ತಾನೆ ಹೋಗ್ತಾರೆ. ಯಾವುದು ಕಾರ್ಯಕ್ರಮ ಯಾರಿಂದ ಕೇಳಿ ಬಂದಿರತಕ್ಕಂಥದ್ದಲ್ಲ. ಸಮಾಜದಲ್ಲಿ ಏನ್ ಸಮಸ್ಯೆಗಳು ಇದೆ ಅವುಗಳ ಕೊರತೆ ನೀಗಿಸ್ಲಿಕ್ಕೆ ಸರ್ಕಾರ ಬಹಳ ದೊಡ್ಡ ಮಟ್ಟದಲ್ಲಿ ಮಾಡುತ್ತೆ. ಸೊ ನಮ್ಮಲ್ಲಿ ಒಂದು ಸರ್ಕಾರಕ್ಕೊಂದು ಕೊಂಡಿಯಾಗಿ ಬೇರೆ ಬೇರೆ ಯಾವ್ಯಾವ ರೀತಿಯ ಯಾವ ಆಯಾಮದಲ್ಲಿ ಮಾಡ್ಬೇಕಂತ ಆ ಒಂದು ಎಲ್ಲ ಕಾರ್ಯಕ್ರಮಗಳು ಜನರ ಸಮಸ್ಯೆಗಳಿಗೆ, ಸಮುದಾಯ ಸಮಸ್ಯೆಗಳಿಗೆ ಉತ್ತರ ಕೊಡ್ತಕ್ಕಂಥ ಕಾರ್ಯಕ್ರಮ. ನೀರಿನ ಸಮಸ್ಯೆಗಾಗಿ ನಮ್ಮೂರು ನಮ್ಮ ಕೆರೆ ಕಾರ್ಯಕ್ರಮ 2017 ಪ್ರಾರಂಭ ಮಾಡಿದ್ರು. ಈಗ 1,000 ಕೆರೆಗಳು ರಾಜ್ಯಾದ್ಯಂತ ಪುನರ್ಜೀವನಗೊಂಡಿದೆ. ಇದು ಬಹಳ ದೊಡ್ಡ ಯಶೋಗಾಥೆ. ಇಂಥೆಲ್ಲ ಯೋಜನೆಗಳ ಮೂಲಕ ಕಡು ಬಡವರನ್ನ, ಜನಸಾಮಾನ್ಯರನ್ನ ತಲುಪಿರುವಂತಹ ಸಂದರ್ಭದಲ್ಲಿ ಜನಸಾಮಾನ್ಯರ ಅಭಿಪ್ರಾಯಗಳು, ನಿಮ್ಮಿಂದ ಬದುಕನ್ನು ಕಟ್ಕೊಂಡ್ವಿ, ಸಂಸ್ಥೆ ಇದ್ದದ್ದಕ್ಕಾಯ್ತು, ನನ್ನ ಮಗಳ ಮದುವೆ ಮಾಡಿದೆ, ನನ್ನ ಗಂಡ ಕುಡಿತದ ಚಟದಿಂದ ಹೊರಗೆ ಬಂದ, ನಾವು ಬದುಕನ್ನು ಕಟ್ಕೊಂಡ್ವಿ, ಈ ಥರದ ಫೀಡ್ಬ್ಯಾಕ್ಗಳನ್ನು ನೋಡಿದಾಗ ಏನು ಅನ್ಸುತ್ತೆ? ಬಹಳ ಮುಖ್ಯವಾಗಿ ನಮ್ಮ ಕಾರ್ಯಕರ್ತರಿಗೆ ಬಹಳ ತೃಪ್ತಿ ಆಗುತ್ತೆ. ಯಾಕಂದ್ರೆ ನಮ್ಮ ಕಾರ್ಯಕರ್ತರನ್ನ ಪೂಜ್ಯರು ಹೇಗೆ ಬೆಳೆಸಿದ್ದಾರೆ ಅಂದ್ರೆ ಇನ್ನೊಬ್ಬರ ಕಷ್ಟವನ್ನ ಪರಿಹಾರ ಕೊಟ್ಟು ಅವರ ನಗುವಿನಲ್ಲಿ ನಮ್ಮ ಬದುಕಿನ ನಗುವನ್ನ ಕಂಡುಕೊಳ್ತಕ್ಕಂಥದ್ದು. ನಮ್ಮ 43,000 ಕಾರ್ಯಕರ್ತರು ಬಹಳ ಸಂತೃಪ್ತಿಯಿಂದ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇಷ್ಟು ನೆಮ್ಮದಿಯನ್ನ, ತೃಪ್ತಿಯನ್ನು ಕೊಡ್ತಕ್ಕಂಥ ಇನ್ನೊಂದು ಕೆಲಸ ಎಲ್ಲೂ ಇಲ್ಲ ಪ್ರಪಂಚದಲ್ಲಿ. ಬಡವರ ಕಣ್ಣೀರು ಒರೆಸ್ತಕ್ಕಂಥ ಕೆಲಸ, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸ. ಇವತ್ತು 50 ಲಕ್ಷ ಕುಟುಂಬ, 2 ಕೋಟಿ ಜನ, ಯೋಚನೆ ಮಾಡಿ, ಇಡೀ ದೇಶದಲ್ಲೆಲ್ಲ ಪ್ರಪಂಚದಲ್ಲೇ ಇಂಥ ಒಂದು ಬಡವರನ್ನ ಅಭಿವೃದ್ಧಿಪಡಿಸ್ತಕ್ಕಂಥ ಒಂದು NGO ಪ್ಲಾಟ್ಫಾರ್ಮ್ ಇಲ್ಲ. ಆ ಕಾರ್ಯಕ್ರಮಗಳು ಕೂಡ ಬಹಳ ಪರಿಣಾಮಕಾರಿಯಾದ ಕಾರ್ಯಕ್ರಮಗಳು, ಬಹಳಷ್ಟು ಕಾರ್ಯಕ್ರಮಗಳು. ಈ ಎಲ್ಲ ಕಾರ್ಯಕ್ರಮಗಳನ್ನ ಅವರಿಗೆ ನಾವು ತಲುಪಿಸಿ ಅವರು ಅದನ್ನ ಸದ್ವಿನಿಯೋಗ ಮಾಡಿಕೊಂಡು ಅಭಿವೃದ್ಧಿ ಹೊಂದುವಾಗ ಬಹುಶಃ ಇದೊಂದು ಪರಿಪೂರ್ಣವಾದ ಒಂದು ಸಮಗ್ರ ಅಭಿವೃದ್ಧಿ ಅನ್ನುವ ಒಂದು ಪರಿಕಲ್ಪನೆ ಬರುತ್ತೆ. ಒಂದು ಕುಟುಂಬ, ಒಂದು ವ್ಯಕ್ತಿಗತ ಅಭಿವೃದ್ಧಿ, ಕುಟುಂಬ ಅಭಿವೃದ್ಧಿ, ಗ್ರಾಮ ಅಭಿವೃದ್ಧಿ, ಇದು ನಂತರ ಎಲ್ಲಿವರೆಗೆ ಹೋಗ್ತಂದ್ರೆ ರಾಜ್ಯದ ಅಭಿವೃದ್ಧಿ, ದೇಶದ ಅಭಿವೃದ್ಧಿಗಳು. ಹಾಗಾಗಿ ಹನಿ ಹನಿ ಸೇರಿದ್ರೆ ಸಮುದ್ರ ಅನ್ನುವ ಒಂದು ರೀತಿಯಲ್ಲಿ ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ನಾವು ಮಾಡ್ತಕ್ಕಂಥ ಈ ಕಾರ್ಯಕ್ರಮ, ಇದರ ಇಂಪ್ಯಾಕ್ಟ್ ಎಲ್ಲಿವರೆಗೆ ಹೋಗ್ತಂದ್ರೆ ಖಂಡಿತ ಒಂದು ದೇಶದ ಅಭಿವೃದ್ಧಿಯವರೆಗೆ ಹೋಗುತ್ತೆ. ನನಗೆ ಕುತೂಹಲ ಆಯಿತು ನೀವು ಮಾತಾಡ್ತಿರ್ಬೇಕಾದ್ರೆ. ಪ್ರತಿ ವರ್ಷ ಹೊಸ ಹೊಸ ಕಾರ್ಯಕ್ರಮಗಳು ಬರ್ತಾನೆ ಇರ್ತವೆ. ಇಂಥ ನೀವು 40,000ಕ್ಕೂ ಹೆಚ್ಚು ಕಾರ್ಯಕರ್ತರು ಇದ್ದಾರೆ ಅಂತ ಹೇಳಿದ್ರಿ. ಅವ್ರದ್ದು ಯಾವುದಾದ್ರೂ ಸಲಹೆಗಳನ್ನು ಸಂಸ್ಥೆ ತಗೊಳ್ಳುವಂಥದ್ದು, ಎಸ್ ಇದನ್ನು ಮಾಡೋಣ, ಇದು ತಲುಪಬೇಕು, ಈ ಥರದ ವಾತಾವರಣ ಇದೆಯಾ? ಖಂಡಿತ ಇದೆ. ಪೂಜ್ಯರು ನಮ್ಮ ಮೀಟಿಂಗ್ಸ್ಗಳಲ್ಲಿ, ಡೈರೆಕ್ಟರ್ಸ್ ಅಥವಾ RDಗಳ ಮೀಟಿಂಗ್ನಲ್ಲಿ ಅವರು ಗ್ರಾಸ್ ರೂಟ್ ಅಲ್ಲಿ ವರ್ಕ್ ಮಾಡೋದ್ರಿಂದ
ಏನಾದ್ರೂ ಅಗತ್ಯ ಇದೆಯಾ, ಹೊಸ ಆಲೋಚನೆಗಳಿದೆಯಾ? ಯಾಕಂದ್ರೆ ಪೂಜ್ಯರಿಗೆ ಅಮ್ಮನವರಿಗೆ ಎಷ್ಟು ಕೊಟ್ಟರು ಸಾಲಲ್ಲ, ಕೊಡ್ತಕ್ಕಂತ ಕೈಯೇ ಅದು. ಇನ್ನೂ ಹೊಸದೇನಾದ್ರೂ ಮಾಡುವ, ಇನ್ನೂ ಜನರಿಗೆ ಅಭಿವೃದ್ಧಿ ಕೊಡ್ತಕ್ಕಂತ ಏನಾದ್ರೂ ಕಾರ್ಯಕ್ರಮ ಮಾಡೋಣ. ಹಾಗಾಗಿ ಆ ಫೀಡ್ಬ್ಯಾಕ್ ಗಳಿಗೆ ಬಹಳ ಮುಕ್ತವಾದ ಅವಕಾಶ ಇದೆ. ಕಾರ್ಯಕ್ರಮಗಳನ್ನ ಕೇವಲ ಹೊಸದು ಮಾಡುವುದರ ಜೊತೆಗೆ ಇರುವ ಕಾರ್ಯಕ್ರಮಗಳ ಮೌಲ್ಯ ಅಭಿವೃದ್ಧಿ ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥ. ಅವುಗಳಲ್ಲಿ ಕೆಲವೊಂದು ಪರಿವರ್ತನೆಯನ್ನು ಮಾಡಿ ಇನ್ನೂ ಹೆಚ್ಚಿನ ಮೌಲ್ಯ ಅಭಿವೃದ್ಧಿ ಮಾಡ್ತಕ್ಕಂಥ ಇದಕ್ಕೆ ಮುಕ್ತವಾದ ಅವಕಾಶ ಇದೆ. ಆ ಸಮಯಕ್ಕೆ ತಕ್ಕ ಹಾಗೆ ಕೆಲವೊಂದು ಮಾರ್ಪಾಡುಗಳನ್ನು ಕೂಡ ನಾವು ಮಾಡಿಕೊಂಡು ಈ ಮೂಲಕ ಸಮಾಜಕ್ಕೆ ನಿಮ್ಮ ಸಂದೇಶ? ಈ ರೀತಿಯ ಒಂದು ಸಮಾಜ ಸೇವೆಗಳನ್ನ ಮಾಡ್ತಕ್ಕಂತಹ ಸಂಸ್ಥೆಗಳು ಯಾವುದೇ ಇದ್ರು, ಸಣ್ಣದಿರಲಿ ದೊಡ್ಡದಿರಲಿ, ಅವುಗಳಿಗೆ ಎಲ್ಲರೂ ಪ್ರೋತ್ಸಾಹ ಕೊಡಿ. ಯಾಕಂದ್ರೆ ಇಂದಿನ ಯುಗದಲ್ಲಿ ಎಲ್ಲರೂ ಸ್ವಾರ್ಥದ ಜೀವನ ಮಾಡುವುದು, ಎಲ್ಲರೂ ವ್ಯಾವಹಾರಿಕ ಜೀವನದಲ್ಲಿ ಕೆಲವೊಂದು ನೀತಿ ನಿಯಮಗಳನ್ನ ಮೀರಿ ಹೋಗ್ತಕ್ಕಂಥದ್ದು. ಇಂತಹ ಸಂದರ್ಭದಲ್ಲಿ ಸಮಾಜ ಸೇವೆ ಮಾಡ್ತಕ್ಕಂಥ, ಚಾರಿಟಿ ಕೆಲಸವನ್ನು ಮಾಡ್ತಕ್ಕಂಥ ಸಂಸ್ಥೆಗಳಿಗೆ ಎಲ್ಲರೂ ಕೈ ಜೋಡಿಸ್ಬೇಕು, ಪ್ರೋತ್ಸಾಹ ಕೊಡಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಸದ್ವಿನಿಯೋಗ ಮಾಡಬೇಕು. ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆಯ ಸದಸ್ಯರು ಸದ್ವಿನಿಯೋಗ ಮಾಡಿಕೊಳ್ಳಿಕ್ಕೆ ಒಂದು ಮಾದರಿ. ಅದೇ ರೀತಿ ಈ ಕೇವಲ ಯೋಜನೆ ಕಾರ್ಯಕ್ರಮಗಳಲ್ಲ, ಸರ್ಕಾರದ ಕಾರ್ಯಕ್ರಮಗಳನ್ನು ಸದ್ವಿನಿಯೋಗ ಮಾಡಿಕೊಂಡ್ರೆ, ಅರ್ಹ ಫಲಾನುಭವಿಗಳು ಅದನ್ನು ಪಡ್ಕೊಂಡ್ರೆ ನಿಜವಾಗ್ಲೂ ಆ ಕಾರ್ಯಕ್ರಮ ಯಶಸ್ಸಾಗ್ಲಿಕ್ಕೆ ಸಾಧ್ಯ. ಯಾವ ಕಾರ್ಯಕ್ರಮಗಳು ವೈಫಲ್ಯ ಆಗಿದೆ ಅಂದ್ರೆ ಸದ್ವಿನಿಯೋಗ ಇಲ್ಲದೆ ಇರೋದ್ರಿಂದ ವೈಫಲ್ಯ. ಹಾಗಾಗಿ ಗ್ರಾಮಾಭಿವೃದ್ಧಿ ಯೋಜನೆ ಒಂದು ಮಾದರಿಯಾಗಿ ಪಡ್ಕೊಂಡು ಕಾರ್ಯಕ್ರಮನ ಹೇಗೆ ರೂಪಿಸಬಹುದು, ಕಾರ್ಯಕ್ರಮನ ಹೇಗೆ ತಲುಪಿಸಬಹುದು, ಹೇಗೆ ಸದ್ವಿನಿಯೋಗ ಮಾಡ್ಕೊಳ್ಬಹುದು, ಈ ಒಂದು 3 ಆಯಾಮದಲ್ಲಿ ನಮ್ಮ ಯೋಜನೆಯನ್ನ ಒಂದು ಅಧ್ಯಯನ ಅಥವಾ ಮಾದರಿಯಾಗಿ ಪಡ್ಕೊಂಡ್ರೆ ಬಹುಶಃ ಎಲ್ಲ ಸಂಸ್ಥೆಗಳು ಅಥವಾ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ. ಬಹಳ ಮುಖ್ಯವಾಗಿ ನಮಗೆ ಪ್ರೋತ್ಸಾಹ ನೀಡಿದ ಎಲ್ಲ ನಮ್ಮ ಪಾಲುದಾರ ಬಂಧುಗಳಿಗೆ ಧನ್ಯವಾದವನ್ನು ಅರ್ಪಿಸ್ತೇವೆ. ಜೀ ಕನ್ನಡ ಹಾಗೂ ಮಾಧ್ಯಮದವರು ನಮಗೆ ಬಹಳಷ್ಟು ಸಹಕಾರ ನೀಡ್ತಾ ಇದ್ದೇವೆ. ನೀವು ಒಳ್ಳೆಯ ಕೆಲಸಗಳನ್ನ ಗುರುತಿಸ್ತಕ್ಕಂಥ ಒಂದು ಕರ್ನಾಟಕ ರಾಜ್ಯದ ದೊಡ್ಡ ಚಾನಲ್. ನಿಮಗೂ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ನಾವು ಅಭಿನಂದನೆ ಸಲ್ಲಿಸ್ತೇವೆ. ಖಂಡಿತ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಪರಿಕಲ್ಪನೆಗಳು, ಪ್ರತಿಯೊಂದು ಯೋಜನೆಗಳು ಜನಸಾಮಾನ್ಯರಿಗೆ ಹೇಗೆ ತಲುಪ್ತಾ ಇದೆ, ಅವರು ಹೇಗೆ ಸ್ವಾವಲಂಬಿ ಬದುಕನ್ನು ಕಟ್ಟಿಕೊಳ್ತಿದ್ದಾರೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಅನಿಲ್ ಅವರು ಭಾಗಿಯಾಗಿದ್ದರು. ಮುಖ್ಯವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಗ್ರಾಮೀಣ ಭಾಗದ ಮಹಿಳೆಯರನ್ನು, ರೈತರನ್ನು ಯಾವ ರೀತಿ ಅವರು ಸ್ವಾವಲಂಬಿ ಬದುಕನ್ನು ಕಟ್ಟಿಕೊಳ್ಬೋದು ಅನ್ನೋದಕ್ಕೆ ಸೂಕ್ತ ನಿದರ್ಶನವಾಗಿ ನಿಂತಿದೆ. ಹೀಗೆ ಯೋಜನೆಗಳ ಸದ್ವಿನಿಯೋಗವನ್ನು, ಯೋಜನೆಗಳ ಸಂಪೂರ್ಣ ಫಲವನ್ನು ಅನುಭವಿಸಿದಲ್ಲಿ ಆ ಗ್ರಾಮೀಣ ಭಾಗದ ಗ್ರಾಮಗಳು ಉದ್ಧಾರ ಆಗ್ತವೆ. ವ್ಯಕ್ತಿಗತವಾಗಿ, ಕುಟುಂಬವಾಗಿ, ಸಮಾಜವಾಗಿ ಖಂಡಿತವಾಗ್ಲೂ ಅಭಿವೃದ್ಧಿ ಪಥದತ್ತ ಸಾಗಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.